ಹೌದು, ಬಂಗಾರದ ಕಿವಿ ಓಲೆಗಳಿಗಾಗಿ ಅಜ್ಜಿಯನ್ನೇ ಕೊಲೆ ಮಾಡಿರುವ ಭೀಕರ ಘಟನೆ ನಡೆದಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಬಸವನಹಳ್ಳಿ ಗ್ರಾಮದಲ್ಲಿ. ಗ್ರಾಮದ 80 ವರ್ಷದ ಸುಬ್ಬಮ್ಮ ಕೊಲೆಯಾಗಿರೋ ಅಜ್ಜಿ. ಅಂದಹಾಗೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮನೆಗೆ ನುಗ್ಗಿರೋ ಕಳ್ಳರು ಅಜ್ಜಿಯ ತಲೆಗೆ ಬಲವಾಗಿ ಹೊಡೆದು ನಂತರ ಆಕೆಯ 2 ಕಿವಿಗಳನ್ನ ಕಟ್ ಮಾಡಿ ಕಿವಿಯಲ್ಲಿ ಇದ್ದ ಬಂಗಾರದ ಓಲೆಗಳನ್ನ ಕಳವು ಮಾಡಿಕೊಂಡು ಹೋಗಿದ್ದಾರೆ. ಆಮೇಲೆ ನಮ್ಮ ಅಜ್ಜಿ ನಮ್ಮಮ್ಮ ಇಟ್ಕೊಂಡು 8 ಗಂಟೆ ಟೈಮಲ್ಲಿ ಕೆಲ್ಸಕ್ಕೆ ಹೋಯ್ತು. ಸ್ನಾನ ಗಿನ ಮಾಡ್ಕೊಂಡು ನಮ್ಮ ಅಜ್ಜಿ ಟಿಫನ್ ಮಾಡಿ ನಮ್ಮ ಅಜ್ಜಿಗೆ ಹೇಳ್ಬಿಟ್ಟು ಈ ಥರ ಔಟ್ಸೈಡ್ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದಾಗ ಸರಿ ಅಂದ್ಬಿಟ್ಟು ಔಟ್ಸೈಡ್ ಹೋದೆ. ಮತ್ತೆ ಮನೇಲಿ ಯಾರು ಇದ್ದಿಲ್ಲ ಸರ್, ಮನೆ ಪಕ್ಕದವ್ರು ಯಾರು ಇದ್ದಿಲ್ಲ. ಆ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ಒಂದು 3-3:30 ಟೈಮಲ್ಲಿ ಫೋನ್ ಬಂದಿತ್ತು ಸರ್, ಔಟ್ಸೈಡ್ ಇರುತ್ತೆ ಹೊರಗಿಂದರುತ್ತೆ. ಮನೆ ಪಕ್ಕದವ್ರು ಇಲ್ಲಿ ನಿಮ್ಮ ಅಜ್ಜಿಗೆ ಈ ಥರ ಏನೋ ಆಗ್ಬಿಟ್ಟು ಬೇಗ ಬಂತು ಗಾಬಿನಲ್ಲಿ ಫೋನ್ ಮಾಡಿದ್ರು. ಸಡನ್ ಆಗಿ ಮನೆ ಹತ್ರ ಬಂದೆ. ಮನೆ ಹತ್ರ ಬಂದಿದ್ದ ನೋಡಿದಾಗ ಆಂಬ್ಲೆನ್ಸ್ ಫೋನ್ ಮಾಡಿದಾಗ ನಾನು ಆ ಕಾರಲ್ಲಿ ಒಂದು ಅದೇ ಕರ್ಕೊಂಡು ಹೋಗಿ ಆ ಟೈಮಲ್ಲಿ ಆಂಬ್ಲೆನ್ಸ್ ಬಂತು ಅಂತ ಆಂಬ್ಲೆನ್ಸ್ ಅಲ್ಲಿ ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಎಲ್ಲ ನೋಡ್ತು. ಸ್ವಲ್ಪ ಸೀರಿಯಸ್ ಕೇಸ್ ಇಲ್ಲ ಆಗಲ್ಲ, ಬೆಂಗಳೂರು ಕರ್ಕೊಂಡು ಹೋಗಿ ಬೆಂಗಳೂರು ಕರ್ಕೊಂಡು ಹೋಗೋ ಟೈಮಲ್ಲಿ ಬ್ಲಡ್ ವಾಮಿಟ್ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತಿತ್ತು. ಆ ಟೈಮಲ್ಲಿ ಯಲಹಂಕ ಟೈಮಲ್ಲಿ KK ಹಾಸ್ಪಿಟಲ್ ಅಂತ ಎಮರ್ಜೆನ್ಸಿ ಅಂದ್ಬಿಟ್ಟು ಹಾಸ್ಪಿಟಲ್ ಅಡ್ಮಿಟ್ ಮಾಡಿಸಿ ಅಲ್ಲಿ ಹೋಗಿದ್ದೆ. ಒಂದು 5 ಮಿನಿಟ್ಸ್ಗೆಲ್ಲ ಅದೇ 3:45 ಬಂದು ಸರ್ ಆಮೇಲೆ ಮಗಳು ಸ್ಕೂಲಿಂದ ಹೋಗಿ ಆಮೇಲೆ ಬಂದು ಕಿರ್ಚ್ಕೊಂಡಾಗ ನಾವು ಹೋಗಿ ನೋಡಿದ್ವಿ. ಒಂದು 5 ನಿಮಿಷ ಆದ್ಮೇಲೆ ಹೋಗಿ ನೋಡಿದ್ವಿ, ವಾಮಿಟ್ ಮಾಡ್ಕೊಂಡವಳೆ ಅಂತ ಕಿರ್ಚ್ಕೊಂಡು ಹೋಗಿ ನೋಡಿದ್ರೆ ತಿರ್ಗಿ ಗೊತ್ತಾಯ್ತು ಹೊಡೆದ್ಬಿಟ್ಟು ಹೋಗವ್ರೆ ಅಂತ. ತಿರ್ಗಿ ನೋಡ್ತಾ ವಾಲೆ ಎಲ್ಲ ಕಿತ್ಕೊಂಡು ಹೋಗವ್ರೆ, ಚೆನ್ನಾಗಿ ಹೊಡೆದ್ಬಿಟ್ಟು ಹೋಗವ್ರೆ. ಇಲ್ಲಿ ಸ್ವಲ್ಪ ಹಿಂಗೆ ಇಲ್ಲಿ ಹಿಂಗೆ ಕಟ್ಟಾಗಿತ್ತು ಸರ್, ವಾಲೆಗಳು ಕಿತ್ಕೊಂಡು ಹೋಗವ್ರು. ವಾಲೆ ಹೇಳಕ್ಕಾಗಲ್ಲ ಸರ್, ಯಾರನ್ನ ಈ ಕಡೆ ಓಡಾಡಿದ್ರೆ ಗೊತ್ತಾಗ್ತಿತ್ತು ಇಂಥವ್ರು ಬಂದಿದ್ರು ಹೋದ್ರು ಅಂತ. ಯಾರು ಬರ್ಲಿಲ್ಲ ನೆನ್ನೆ ಈ ಕಡೆ ಎಲ್ಲ. ಅಂದ್ರೆ ಅಜ್ಜಿ ಮಗಳು ಮೊಮ್ಮಕ್ಳಿಬ್ರು, ಅಳಿಯನೂ ಇಲ್ಲ, ಚಿಕ್ಕ ಮೊಮ್ಮಗನೂ ಇಲ್ಲ. ದೊಡ್ಡ ಮೊಮ್ಮಗನ ಕೆಲ್ಸಕ್ಕೆ ಹೋಗ್ತಾನೆ, ಅವಾಗ ಬರ್ತಾನೆ ಮನೆ ತಕ್ಕ ಅಷ್ಟೇ. ಅವನು ಇರ್ಲಿಲ್ಲ, ನೆನ್ನೆ ಎಲ್ಲ ಹೋಗಿದ್ದ. ಫೋನ್ ಮಾಡಿದಾಗ ಅವನು ಅವಾಗ ಓಡ್ ಬಂದಿದ್ದು. ಕೆಲಸದಿಂದ ಬಂದು ನೋಡಿ ಕಿರ್ಚ್ಕೊಂಡಾಗೆ ಗೊತ್ತಾಗಿದ್ದು ನಮ್ಗೆ. 3:45 ಟೈಮ್ ಅವಾಗ ಬಂದು ಕಿರ್ಚ್ಕೊಂಡಾಗ ನಮ್ಗೆ ಗೊತ್ತಾಗಿತ್ತು. ಇನ್ನು ಎಂದಿನಂತೆ ಕೆಲಸಕ್ಕೆ ಹೋಗಿದ್ದ ಮಗಳು ಮನೆಗೆ ಬಂದಾಗ ಅಜ್ಜಿ ವಿನವಿಲ್ಲ ಅಂತ ಕುಣಿಯುಸಿರು ಎಳೆಯುತ್ತಿದ್ದಾಗ ಕೂಡಲೇ ಗೌರಿಬಿದನೂರು ಆಸ್ಪತ್ರೆಗೆ ಕರೆದುಕೊಂಡು ಬರಲಾಗಿದೆ. ಆದರೆ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದು ಆಸ್ಪತ್ರೆಯಲ್ಲಿ ಅಜ್ಜಿ ತೀರಿಕೊಂಡಿದ್ದಾರೆ. ಘಟನೆಯಿಂದ ಈಗ ಬಸವನಹಳ್ಳಿ ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಮಂಚೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ವಿಚಾರ ತಿಳಿದು SP ಹಾಗೂ ASP ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೊಲೆಗಾರರ ಪತ್ತೆಗೆ ಸುತ್ತಮುತ್ತಲ ರಸ್ತೆಗಳ CCTVಗಳ ಪರಿಶೀಲನೆಯಲ್ಲಿ ಪೊಲೀಸರು ತೊಡಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಿನ್ನೆ ರಾತ್ರಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ನಮ್ಮ ಮಾಹಿತಿ ಪ್ರಕಾರ ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬಸವನಹಳ್ಳಿ ವಿಲೇಜ್ ತೊಂಡೆಬಾವಿ ಹುಬ್ಳಿ ಅಲ್ಲಿ ಒಂದು ಮರ್ಡರ್ ರಿಪೋರ್ಟ್ ಆಗಿತ್ತು. ಬೇಸಿಕ್ಲಿ ಪರ್ಸನ್ದು ಡೆತ್ ಆಗಿದೆ ಈವ್ನಿಂಗ್ ಟ್ರೀಟ್ಮೆಂಟ್ ಟೈಮಲ್ಲಿ ಬೆಂಗಳೂರಲ್ಲಿ. ಆಮೇಲೆ ನಮಗೆ ಮಾಹಿತಿ ಬಂತು. ಫ್ಯಾಮಿಲಿದು ಕಂಪ್ಲೇಂಟ್ ಪ್ರಕಾರ ಈ ಯಾರು ಡಿಸೀಸ್ ಲೇಡಿ ಯಾರು ಇದ್ದಾರೆ ಅವರ ಹೆಸರು ಸುಬ್ಬಮ್ಮ, ಅರೌಂಡ್ 80 years ಏಜ್. ಕಂಪ್ಲೇನೆಂಟ್ದು ಗ್ರ್ಯಾಂಡ್ ಮದರ್, ಅವರು ಅಜ್ಜಿ ಇದ್ದಾರೆ. ಅವ್ರದ್ದು 1 ವರ್ಷದಿಂದ ಇಲ್ಲಿ ಮಗಳದು ಮನೆಯಲ್ಲಿ ಬಂದು ವಾಸ ಇತ್ತು 1 ವರ್ಷದಿಂದ. ಅವರು ನಾರ್ಮಲ್ ಆಗಿ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅವರು ಎಲ್ಲರೂ ಗಾರೆ ಕೆಲಸ, ಕೂಲಿ ಕೆಲಸಕ್ಕೆ ಪ್ರತಿದಿನ ಹೋಗ್ತಾರೆ. ಮನೆಯಲ್ಲಿ ಯಾರೂ ಇರಲ್ಲ, ಈ ಅಜ್ಜಿ ಒಬ್ಬರೇ ಇರ್ತಾರೆ ಮನೆಯಲ್ಲಿ. ಸೊ ನಿನ್ನೆ ಕೂಡ ಅದೇ ರೀತಿ ಮನೆಯದವರು ಎಲ್ಲರೂ ಕೆಲಸ ಮಾಡೋಕ್ಕೆ ಆಚೆ ಹೋಗಿದ್ದಾರೆ. ಆ ಟೈಮ್ಗೆ ಇವರದು ಮಗಳು ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಯಾವಾಗ 3 ಗಂಟೆಗೆ ಹೋಗಿದ್ದಾರೆ ಮನೆಯಲ್ಲಿ. ಆ ಟೈಮ್ಗೆ ನೋಡಿದ್ದಾರೆ ಇವರಿಗೆ ತುಂಬ ಹೇಟ್ ಆಗಿದೆ, ಕ್ರಿಟಿಕಲ್ ಇಂಜರೀಸ್ ಆಗಿದೆ, ತಲೆಯಿಂದ ರಕ್ತ ಬರ್ತಾ ಇದೆ. ಮತ್ತು ಕಿವಿ ಹೊಳೆ ಕಿತ್ಕೊಂಡು ಹೋಗಿದ್ದಾರೆ. ಈ ಥರ ಇಯರ್ಸ್ ಮೇಲೆ ಕೂಡ ಇಂಜರಿ ಇದೆ, ಕಿವಿ ಮೇಲೆ ಕೂಡ ಇಂಜರಿ ಇದೆ. ಈ ಕಾರಣ ಬಗ್ಗೆ ಅವರು ಆಮೇಲೆ ಕಂಪ್ಲೇನೆಂಟ್ಗೆ ಇನ್ಫಾರ್ಮ್ ಮಾಡಿ ಕಂಪ್ಲೇನೆಂಟ್ ಮನೆಗೆ ಬಂದು ಅವರಿಗೆ ಒಂದು ಗಾಡಿಯಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಹಾಸ್ಪಿಟಲಿಂದ ಅವರಿಗೆ ಬೆಂಗಳೂರು ಹೈಯರ್ ಸೆಂಟರ್ಗೆ ರೆಫರ್ ಮಾಡಿದ್ದಾರೆ. ಬೆಂಗಳೂರು ಯಾವಾಗ ಇವರು ರೀಚ್ ಆಗಿದ್ದಾರೆ, ಯಲಹಂಕ ಹತ್ರ ಯಾವುದೋ ಹಾಸ್ಪಿಟಲಲ್ಲಿ ಇವರದು ಡೆತ್ ಆಗಿದೆ. ಆಮೇಲೆ ಇವರು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಒಟ್ಟಾರೆ ಒಂದು ಕಡೆ ಬಂಗಾರದ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೆ ಏರುತ್ತಿದ್ರೆ, ಮತ್ತೊಂದು ಕಡೆ ಅದೇ ಬಂಗಾರಕ್ಕಾಗಿ ಮಾನವೀಯತೆ ಮರೆತ ಕಳ್ಳರು ಅಮಾನುಷ ಕೃತ್ಯಗಳಿಗೆ ಮುಂದಾಗುತ್ತಿದ್ದಾರೆ. ಕೇವಲ ಕಿವಿಯಲ್ಲಿ ಇದ್ದ ಬಂಗಾರದ ಓಲೆಗಳಿಗಾಗಿ 80 ವರ್ಷದ ವೃದ್ಧೆಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಕಿವಿಗಳನ್ನ ಕತ್ತರಿಸಿ ಕೊಲೆ ಮಾಡಿರುವ ಘಟನೆ ಜಿಲ್ಲೆಯ ಜನರನ್ನ
ಬೆಚ್ಚಿ ಬೀಳಿಸಿದೆ. ಇದೀಗ ಆರೋಪಿಗಳ ಪತ್ತೆಗೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದು, ಈ ಕ್ರೂರ ಕೃತ್ಯದ ಹಿಂದಿರುವ ದುಷ್ಕರ್ಮಿಗಳನ್ನ ಶೀಘ್ರ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ.